ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಸ್ವಲ್ಪ ಕವಿ ಪರಿಚಯ ತಿಳಿಕೊಳ್ಳೋಣ. ಪಂಜೆ ಮಂಗೇಶರಾಯರು ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದ್ದಾರೆ. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದ್ದಾರೆ. ಅವರನ್ನು ಪಂಜ ಎಂಬುದು ಅವರ ಪೂರ್ವಜನರ ವಾಸಸ್ಥಳ. ಇಲ್ಲಿ ಪಂಜ, ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪಂಜ ಎಂದಲ್ಲಿ ಜನಿಸಿದ್ದಾರೆ. ಇವರು ಕನ್ನಡದ ಪ್ರಾಧ್ಯಾಪಕರಾಗಿ, ಶಾಲಾ ತನಿಖಾಧಿಕಾರಿಯಾಗಿ, ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ಪಂಚಕಜಾಯ, ಹುತ್ತರಿ ಹಾಡು, ತೆಂಗಿನಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಕೋಟ ಚೆನ್ನಯ್ಯ, ಅಜ್ಜಿ ಸಾಕಿದ ಮಗ ಮುಂತಾದ ಕೃತಿಯನ್ನು ರಚಿಸಿದ್ದಾರೆ. ಇವರನ್ನು ಕವಿಶಿಷ್ಯ ಎಂಬ ಕಾವ್ಯನಾಮವನ್ನು ರಚಿಸಿದ್ದಾರೆ. ಇವರ ಕಾವ್ಯನಾಮ ಯಾವುದು? ಕವಿಶಿಷ್ಯ. ಇದು ಪ್ರೀವಿಯಸ್ ಇಯರ್ ಎಕ್ಸಾಮಿಗೆ ಬಂದಿದೆ. ಕವಿಶಿಷ್ಯ ಯಾರ ಕಾವ್ಯನಾಮ? ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರವರ ಕಾವ್ಯನಾಮ ಯಾವುದು? ಕವಿಶಿಷ್ಯ. ಓಕೆ. ಇವರ ಕೃತಿಗಳು ಯಾವುದು ಅಂತ ಹೇಳಿದ್ರೆ ಪಂಚಕಜಾಯ, ಹುತ್ತರಿಯ ಹಾಡು, ತೆಂಕಿನಗಾಳಿಯಾಟ, ಐತಿಹಾಸಿಕ ಕಥಾವಳಿ, ಕೋಟ ಚೆನ್ನಯ್ಯ. ಓಕೆ. ಅಜ್ಜಿ ಸಾಕಿದ ಮಗ. ಪದಗಳ ಅರ್ಥ: ಅರಿವೆ, ಬಟ್ಟೆ, ವಸ್ತ್ರ. ಪ್ರೀವಿಯಸ್ ಎಕ್ಸಾಮಿಗೆ ಬಂದಿದೆ. ಅರಿವೆ ಅಂತ ಹೇಳಿದ್ರೆ ಬಟ್ಟೆ, ವಸ್ತ್ರ. ಅವಾಂತರ, ಗಡಿಬಿಡಿ. ಇನಾಮು, ಬಹುಮಾನ. ಇನಾಮು ಅಂತ ಹೇಳಿದ್ರೆ ಬಹುಮಾನ. ಇದು ದೇಶೀಯ ಪದ, ಅನ್ಯ ದೇಶೀಯ ಪದ ಗುರುತಿಸಲಿಕ್ಕೆ ಬರ್ತದೆ. ಇನಾಮು ಅಂತ ಹೇಳಿದರೆ ಬಹುಮಾನ. ಕಡಗ, ಕೈಗೆ ಹಾಕಿಕೊಳ್ಳೋ ಬಳೆ. ಚಾವಡಿ, ಹಳ್ಳಿಯಲ್ಲಿ ಸಾಧಿಸಿರುವ ಸ್ಥಳ. ಜೋಗಿ ಅಂತ ಹೇಳಿದ್ರೆ ಯೋಗಿ, ತಪಸ್ವಿ, ಬೈರಾಗಿ. ತಿರುಕ, ಭಿಕ್ಷುಕ. ಅರೆವಾಸಿ, ಅರ್ಧದಷ್ಟು. ಆಳು, ಸೇವಕ. ಎವೆಯಿಕ್ಕಲ್ಲದೆ ಕಣ್ಣು ಮಿಡಿಕಿಸದೆ ನೋಡುವುದು. ಕಾಟ, ತೊಂದರೆ. ಜಗಳಿ, ಗಟ್ಟೆ, ವೇದಿಕೆ. ತಟಸ್ಥ, ಚಲನೆ ಇಲ್ಲದಿರುವುದು. ತಿರುಪೆ ಅಂತ ಹೇಳಿದ್ರೆ ಭಿಕ್ಷೆ, ಯಾಚನೆ. ತೊಗಲು ಅಂತ ಹೇಳಿದ್ರೆ ಚರ್ಮ. ಬಿಲ, ಟೊಗರು. ಅಂತ ಹೇಳಿದ್ರೆ ಟೊಗರು. ಮಾಡು ಅಂದರೆ ಚಾವಣಿ. ಮೊರೆ, ಬೇಡು. ವ್ಯಸನ ಅಂದರೆ ಚಿಂತೆ. ನಿಲುವು, ಪಾತ್ರೆ ನೋಡುವುದಕ್ಕೆ. ಇಳಿ ಬಿಡುವ ಹಗ್ಗದ ಜಾಲಿಕೆ, ನಿಲುವು. ಮಂಕು, ಮಬ್ಬು, ಕಾಂತಿ ಇಲ್ಲದಿರುವಿಕೆ. ಮೊನೆ, ತುದಿ. ವಂತಿಕೆ, ಚಂದ, ಹಣ. ಅನಾಹುತ, ಆಕಸ್ಮಿಕ ಕೇಡು. ಅಶ್ವದಳ, ಕುದುರೆ ಸೇನೆ. ಗೊಡ್ಡು, ಬೆದರಿಕೆ ಅಂದರೆ ವ್ಯರ್ಥ ಗದರಿಕೆ. ತಂತ್ರ ಅಂತೇಳಿ ಉಪಾಯ. ದೇಯ ಅಂತೇಳಿ ದಯಪಾಲಿಸು. ಪರಿಣಿತ, ನುರಿತ. ಬಗ್ಗುಬಡಿ ಹತ್ತಿಕ್ಕು. ದಮನ ಮಾಡು. ಶರಣಾಗು, ಮೊರೆ ಹೋಗು. ಹಿಮ್ಮುಖ, ಹಿಂದೆ ಸರಿಯುವುದು. ಅಡ್ಡೋತು ಅಂದರೆ ಹೊಡೆದೋಡುವುದು. ಕೆಚ್ಚೆಂದರೆ ಧೈರ್ಯಶಾಲಿ. ಚಳ ಅಂತ ಹೇಳಿದರೆ ಹಠ. ದಾಸಿ ಅಂದರೆ ಗುಲಾಮಗಿರಿ. ಪರಂಗಿ ಅಂದರೆ ವಿದೇಶಿ. ಬಂಡಾಯ ಅಂತ ಗಂದೆ. ವಿಶ್ವಾಸಘಾತ ಅಂದರೆ ನಂಬಿಕೆ ದ್ರೋಹ. ಸಜ್ಜಾಗು ಅಂತ ಸಿದ್ಧನಾಗು. ಮುಂಚಾಕು ಅಂದರೆ ಸಂಜು ಹೂಡು. ಗೆರಿಲ್ಲಾ ಅಂತ ಹೇಳಿದ್ರೆ ಯಾವುದೇ ಮುನ್ಸೂಚನೆ ನೀಡಿದೆ ಮರೆಯಲ್ಲಿ ನಿಂತು ಶತ್ರುಗಳ ಮೇಲೆ ದಾಳಿ ಮಾಡುವುದು. ಕಣ್ಣಲ್ಲಿ ಎಣ್ಣೆ ಹಾಕಿಕೊಟ್ಟು ಜಾಗೃತಿನ ಎಚ್ಚರವಾಗಿರುವುದು. ಕಣ್ಣು ಮುಚ್ಚಿ ಕುಳಿತಿರುವಂದರೆ ಮರೆತು ಇರುವುದು. ಕಲೆಕ್ಟರ್ಗಳನ್ನು ಬ್ರಿಟಿಷರ ಕಾಲದ ತೆರಿಗೆ ಅಧಿಕಾರಿಗಳು. ಅನುಪಮ, ಒಲಿಗೆ ಮೀರಿದ, ಶ್ರೇಷ್ಠ. ಅವಳಿ, ಜೋಡಿ. ಉಪವಾಸ, ಆಹಾರ ಸ್ವೀಕರಿಸದಿರುವುದು. ಜಿನ ಅಂತ ಹೇಳಿದರೆ ಜೈನ ಸನ್ಯಾಸಿ. ದಿಷ್ಟಿ, ನೋಟ. ಬಂಧು, ನೆಂಟ. ಮಿತ್ರ, ಗೆಳೆಯ. ಸಂಪನ್ನ, ಸಜ್ಜನ. ಅನನ್ಯ, ಬೇರೆ, ಎಲ್ಲದ್ದು, ಅದ್ವಿತೀಯ. ಈಡೇರು, ನೆರವೇರು. ಕಲಿ ಅಂತ ಹೇಳಿದಂಥ ವೀರ. ಜಿನಬಿಂಬ, ತೀರ್ಥಂಕರ ಪ್ರತಿಮೆ. ಜಿನಬಿಂಬ ಅಂದರೆ ತೀರ್ಥಂಕರ ಪ್ರಖ್ಯಾತ, ಪ್ರಸಿದ್ಧ. ಬಿಂಬ, ಪ್ರತಿರೂಪ. ಸನ್ನಡತೆ, ಒಳ್ಳೆಯ ನಡವಳಿಕೆ. ಹಸ್ತ, ಕೈ, ಕರ, ಪೆನ್ನು. ದತ್ತಿ ಅಂತ ಹೇಳಿದ್ರೆ ದಾನವಾಗಿ ಕೊಟ್ಟ ಭೂಮಿ. ಹಸ್ತಪ್ರತಿ ಅಂದರೆ ಕೈ ಬರಹದ ಪ್ರತಿ. ವೈರಾಗ್ಯ ಅಂತ ಹೇಳಿದ್ರೆ ಆಸೆಯನ್ನು ತ್ಯಜಿಸಿದ ಭಾವ. ಕೀರ್ತಿಶೇಷ ಅಂದರೆ ಮರಣಾನಂತರ ವ್ಯಕ್ತಿಯ ಕೀರ್ತಿ ಮತ್ತು ಹೆಸರು ಅಮರವಾಗಿ ಉಳಿಯುವುದು. ಚಿಂತಾಮಣಿಯನ್ನು ಬಯಸಿದ್ದನ್ನು ಕೊಡಬಲ್ಲ ದೇವಲೋಕದ ದಿವ್ಯರತ್ನ. ಜಿನಾಲಯ ಅಂತ ಹೇಳಿದ್ರೆ ಜೈನ ಧರ್ಮದ ಪ್ರಾರ್ಥನಾ ಸ್ಥಳ. ತಿಳಿ, ಅಗ್ನಿ, ಬೆಂಕಿ. ಇಹುದು ಅಂತ ಹೇಳಿದ್ರೆ ಇದೆ. ಕಳೆ, ನಾಶ ಮಾಡು. ತನ್ನೊಳಗಿರುವ. ದೇವರು, ಪುಣ್ಯ, ಪವಿತ್ರ. ಬಂಧುಗಳು, ನೆಂಟರು. ಮುಕ್ತಿ, ಬಿಡುಗಡೆ. ಸಿರಿ, ಸಂಪತ್ತು. ಹಿರಿಯರು, ದೊಡ್ಡವರು. ಹರಿಯರು, ತಿಳಿಯರು. ಅಮಲಕ, ನೆಲ್ಲಿಕಾಯಿ. ಅಮಲಕ ಅಂತ ಹೇಳಿದ್ರೆ ನೆಲ್ಲಿಕಾಯಿ. ಜಗ, ಲೋಕ. ತೊರೆದೇ ಕಾಣದ ನರ, ಮಾನವ. ಬಂಧನ, ಕಟ್ಟು. ಶಿರ, ತಲೆ. ಹರ, ಶಿವ. ಸುರ, ದೇವತೆ. ಮುಕ್ತಿ, ಹುಟ್ಟುವ ಸಾವುಗಳ ಚಕ್ರದಿಂದ ಬಿಡುಗಡೆ ಹೊಂದುವುದು. ಕೈಲಾಸ, ಶಿವಪಾರ್ವತಿಯರು ನೆಲೆಸಿರುವ ತುಂಬಿರುವ ಪರ್ವತ. ಕರತಲಮಲಕ, ಅಂಗೈ ಮೇಲಿರುವ ನೆಲ್ಲಿಕಾಯಿಯಂತೆ ಸ್ಪಷ್ಟಗೋಚರ. ಸಿರಿ ಎಂಬುದು ಲಕ್ಷ್ಮಿ ಇನ್ನೊಂದು ಹೆಸರು. ಪುಣ್ಯ, ಒಳ್ಳೆಯ ಕೆಲಸದಿಂದ ದೊರೆಯುವ ಫಲ. ತ್ರಿಪದಿ ಅಂದರೆ 3 ಸಾಲಿನ ಪದ್ಯ. ಸರ್ವಜ್ಞರ ಬಗ್ಗೆ ತಿಳಿಸಿ. ಸರ್ವಜ್ಞರವರು 15ರಿಂದ
16ನೇ ಶತಮಾನ ನಡುವೆ ಅವಧಿಯಲ್ಲಿದ್ದವರು. ಇವರ ಹುಟ್ಟೂರು ಅಂಬಲೂರು, ಹಾವೇರಿ ಜಿಲ್ಲೆಯ ಅಂಬಲೂರು. ಈತನ ತಂದೆ ಬಸವರಸ, ತಾಯಿ ಮಾಳಿ. ಹುಟ್ಟೂರು ಹಾವೇರಿ ಜಿಲ್ಲೆಯ ಅಂಬಲೂರು. ಸರ್ವಜ್ಞನ ವಚನಗಳು ನೀತಿಪ್ರದವಾಗಿದೆ. ಸಮಾಜದ ಅಂಟು ಡೊಂಕುಗಳನ್ನು ತಿದ್ದುವ ಔಷಧಿಯಾಗಿದೆ. ಸರ್ವಜ್ಞನು ಆಡುವ ನುಡಿಯಲ್ಲಿ ವಚನವನ್ನು ತ್ರಿಪದಿಯಲ್ಲಿ ರಚಿಸಿದ್ದಾರೆ. ಸರ್ವಜ್ಞನು ತ್ರಿಪದಿಯ ರಚನೆಕಾರ. ಸರ್ವಜ್ಞನ ವಚನವನ್ನು ಮೊದಲ ಬಾರಿಗೆ ಉತ್ತಂಗಿ ಚೆನ್ನಪ್ಪರವರು ಸಂಗ್ರಹಿಸಿದ್ದಾರೆ. ಇದು ಪ್ರಿವಿಯಸ್ ಎಕ್ಸಾಮ್ಗೆ ಬರ್ಬೋದು. ಯಾರು? ಉತ್ತಂಗಿ ಚೆನ್ನಪ್ಪರವರು ಸಂಗ್ರಹಿಸಿದ್ದಾರೆ ಸರ್ವಜ್ಞನ ವಚನವನ್ನು. ಅವರು ರಚಿಸುವುದು ತ್ರಿಪದಿ. ಓಕೆ. ಚೆಲುವು ಸೊಗಸು, ಪೀಳಿಗೆ ವಂಶ, ಬದುಕು ಜೀವನ, ರಕ್ಷಿಸು ಕಾಪಾಡು, ಹಕ್ಕಿ ಪಕ್ಷಿ, ಕಟ್ಟಿದ ನಿರ್ಮಿಸಿದ, ಕೊಡುಗೆ ಉಡುಗೊರೆ, ಕಳ ದುಷ್ಟ, ಕಳ ಅಂತಲೇ ದುಷ್ಟ, ತಿದ್ದು ಸರಿಪಡಿಸು, ಪ್ರಕೃತಿ ನಿಸರ್ಗ, ಬೆರಸು ಸೇರಿಸು, ಸಿರಿ ಸಂಪತ್ತು. ಓಕೆ. ಗಗ ಅಂತೇಳಿದರೆ ಪಕ್ಷಿ, ಕಳ ಅಂತೇಳಿದರೆ ದುಷ್ಟ. ಪ್ರೀವಿಯಸ್ ಎಕ್ಸಾಮ್ ಬಂದಿದೆ. ಕಳ ದುಷ್ಟ, ಗಗ ಅದಕ್ಕೂ ಹಸಿರಾಗಬೇಕು ಅಂತೇಳಿದ್ರೆ ಜೀವನ ಸುಂದರವಾಗಬೇಕು. ನಾಳಿನ ಪೀಳಿಗೆ ಅಂದರೆ ನಮ್ಮ ನಂತರ ವಂಶ ಸೇರಿದವರು. ವಿಭಕ್ತಿ ಪ್ರತ್ಯಯಗಳು. ವಿಭಕ್ತಿ ಅಂದರೆ ನಾಮ ಪ್ರಕೃತಿಗೆ ಸೇರುವ ಪ್ರತ್ಯಯಗಳೇ ವಿಭಕ್ತಿ ಪ್ರತ್ಯಯಗಳು. ನಾಮ ಪ್ರಕೃತಿಗೆ ಸೇರುವ ಪ್ರತ್ಯಯಗಳನ್ನು ಡ್ಯಾಶ್ ಎನ್ನುತ್ತಾರೆ. ವಿಭಕ್ತಿ ಪ್ರತ್ಯಯಗಳನ್ನು ಎನ್ನುತ್ತಾರೆ. ಪ್ರಥಮ ವಿಭಕ್ತಿ ಪ್ರತ್ಯಯ ಉ, ಮರವು. ದ್ವಿತೀಯ ಅನ್ನು, ಮರವನ್ನು. ತೃತೀಯ ಇಂದ, ಮರದಿಂದ. ಚತುರ್ಥಿ ಗೆ, ಅಕ್ಕೆ, ಮರಕ್ಕೆ. ಪಂಚಮಿ ದೆಸೆಯಿಂದ, ಮರದ ದೆಸೆಯಿಂದ. ಷಷ್ಠಿ ಮರದ. ಸಪ್ತಮಿ ಮರದಲ್ಲಿ. ಸಂಬೋಧನ ಎ, ಓ, ಇರ, ಮರವೇ, ಮರಗಳಿರ. ಅಂಗ, ಭಾಗ. ഇരുಳು ಕಣ್ಣು, ಕತ್ತಲದಲ್ಲಿ ಕಣ್ಣು ಕಾಣದಿರುವುದು. ಕಲವರ, ಮಧುರವಾದ ಧ್ವನಿ. ಕಾಟು, ಕಟ್ಟುವಾಸನೆ. ತವರು ಹುಟ್ಟಿದ ಮನೆ. ನಮನ, ವಂದನೆ. ಬಿಟ್ಟಿ ಅಂದರೆ ಉಚಿತ. ಮೇಳ, ಕೂಡುವಿಕೆ. ಅಜಾನುಬಾಹು, ನೀಳವಾದ ತೋಳು ಉಳ್ಳವ. ಕನಜ ಅಂತ ಧಾನ್ಯವನ್ನು ಸಂಗ್ರಹಿಸುವ ಸ್ಥಳ. ಖ್ಯಾತಿ ಅಂತೇಳಿ ಪ್ರಸಿದ್ಧಿ. ತಂಬೂರಿ ಅಂದರೆ ತಂತಿವಾದ್ಯ. ತಂಟು ಅಂತೇಳಿದ್ರೆ ಸೈನ್ಯ. ನೆರೆ ಅಂದರೆ ಪಕ್ಕದ. ಭಿನ್ನವಿಸು, ಕೋರಿಕೊಳ್ಳು. ಸಭಿಕರು ಅಂದರೆ ಪ್ರೇಕ್ಷಕರು. ಅಂತ್ಯಕ್ರಿಯೆ ಅಂದರೆ ಉತ್ತರ ಕ್ರಿಯೆ. ಗೊಣಗಾಟ ಅಂದರೆ ಆಕ್ಷೇಪಿಸಿದ ಅಸ್ಪಷ್ಟ ಮಾತು. ದೌಡಾಡಿಸು, ಓಡುವುದು. ಪಣಕ್ಕಿಟ್ಟು, ಪ್ರತಿಜ್ಞೆ. ಪುರುಸೊತ್ತು, ಬಿಡುವು. ಮಡು, ಆಳ. ವಿಧೇಯ, ಬಿಲ್ಗೋಳು. ಸಾಂತ್ವನ, ಸಮಾಧಾನ. ಅನುವು, ಅವಕಾಶ. ತುರ್ತು, ಜರೂರು, ಬೇಗನೆ. ಧಾವಂತ, ಆತುರ. ಪಾರಾಗು, ಬಿಡುಗಡೆಯಾಗು. ಬಚಾವ್, ಕಾಪಾಡು. ಮುದಳಿಸು, ಹೀಯಾಳಿಸು. ಶತಪಥ, ಅತ್ತಿತ್ತ ನಡೆದಾಡುವುದು. ಹರಿಯಾಯಿ, ಕೋಪಗೊಳ್ಳು. ಕ್ರಿಯಾಪದ ಅಂದರೆ ಕ್ರಿಯೆಯನ್ನು ಸೂಚಿಸುವ ಪದವೇ ಕ್ರಿಯಾಪದ. ಕ್ರಿಯಾಪದದ ಮೂಲ ರೂಪವೇ ಧಾತು. ಕಾವಲುಗಾರ ಕೋಟೆಯನ್ನು ಕಾಯುತ್ತಿದ್ದಾನೆ. ಅಮ್ಮ ಅಡುಗೆ ಮಾಡುವಳು. ಬಂಡಾದ ಕಳೆಯು ಮೊಳಗಿತ್ತು. ಇಲ್ಲಿ ಕಾಯುತ್ತಿದ್ದಾನೆ. ಮಾಡುವಳು, ಮೊಳಗಿತ್ತು ಎಲ್ಲ ಕ್ರಿಯಾ. ಓಕೆ. ಕಾಯು ಎಂಬ ರೀತಿ ಮಾಡುವಳು ಎಂಬುವ ಕ್ರಿಯಾಪದದ ಮೂಲ ರೂಪ. ಮಾಡು, ಮೊಳಗಿತು ಎನ್ನುವುದರ ಮೂಲ ರೂಪ ಮೊಳಗು. ಕಿರುಚು, ಚೀರು, ಒದರು, ಕೂಗು. ತೆಪ್ಪಗಾಗು, ಸುಮ್ಮನಾಗು. ಬಾನು, ಆಕಾಶ. ಸಂಘ, ಗೆಳೆತನ. ಹೆಕ್ಕಿ, ಆರಿಸಿ. ಕೊಳ, ಸರೋವರ. ಪಡ್ಡೆ, ಪ್ರಾಯಕ್ಕೆ ಬಂದವರು. ಪಡ್ಡೆ ಅಂತೇಳಿ ಪ್ರಾಯಕ್ಕೆ ಬಂದವರು, ತರುಣರು. ಬೆಪ್ಪ ಅಂತೇಳಿ ದಡ್ಡ. ಹಂಸ ಅಂದರೆ ಒಂದು ಜಾತಿಯ ಪಕ್ಷಿ. ನಿರ್ಮಿಸು ಅಂತೇಳಿ ತಯಾರಿಸು. ಸನಿಹ ಅಂತೇಳಿ ಹತ್ತಿರ. ಸೊಗಸು ಅಂತೇಳಿ ಚೆಲುವು. ಕಾಯ್ದೆ ಅಂತೇಳಿ ಕಾನೂನು. ಚರ್ಮವಾದ್ಯ ಅಂದರೆ ಚರ್ಮದಿಂದ ಮಾಡಿದ ವಾದ್ಯ. ನಿರಂತರ ಅಂತೇಳಿ ಸದಾ. ಬೆಂಡು ಬತ್ತಾಸ್ತು ಅಂತೇಳಿ ಒಂದು ಬಗೆಯ ಸಿಹಿ ತಿಂಡಿ. ಬೆಂಡು ಬತ್ತಾಸ್ತು. ಸಮೂಹ, ಗುಂಪು. ಹರ್ಷೋದ್ಗಾರ, ಸಂತೋಷ ಧ್ವನಿ. ನಂದಿಧ್ವಜ ಅಂದರೆ 16ರಿಂದ 18 ಮೊಳ ಎತ್ತರವಿರುವ ಬಿದಿರಿನ ಬೊಂಬಿಗೆ ಹಿತ್ತಾಳೆ ಬಿರುಂಡೆಯನ್ನು ಜೋಡಿಸಿರುತ್ತಾರೆ. 7-8 ಅಡಿ ಎತ್ತರದಲ್ಲಿ ಸಣ್ಣ ಆಕೃತಿಯ ನಂದಿ ವಿಗ್ರಹವಿರುತ್ತದೆ. ಕಂಬದ ತುದಿಗೆ ರೇಷ್ಮೆ ಧ್ವಜವನ್ನು ಕಟ್ಟಿರುತ್ತಾರೆ. ನಂದಿಧ್ವಜ ಅಂದರೆ 16ರಿಂದ 18 ಮೊಳ ಎತ್ತರವಿರುವ ಬಿದುರಿನ ಬೊಂಬಿಗೆ ಹಿತ್ತಾಳೆ ಬಿರುಂಡೆಯನ್ನು ಜೋಡಿಸಿರುತ್ತಾರೆ. 7-8 ಅಡಿ ಎತ್ತರದಲ್ಲಿ ಸಣ್ಣ ಆಕೃತಿಯ ನಂದಿ ವಿಗ್ರಹವಿರುತ್ತದೆ. ಕಂಬದ ತುದಿಗೆ ರೇಷ್ಮೆ ಧ್ವಜವನ್ನು ಕಟ್ಟಿರುತ್ತಾರೆ. ವೀರಗಾಸೆ ಅಂದರೆ ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ಜಾನಪದ ಕಲೆ. ವೀರಗಾಸೆ ಅಂತೇಳಿದರೆ ಶೈವ ಸಂಪ್ರದಾಯಕ್ಕೆ ಸೇರಿದ ಒಂದು ಜಾನಪದ ಕಲೆ. ಇದು ಪ್ರೀವಿಯಸ್ ಎಕ್ಸಾಮ್ಗೆ ಬಂದಿದೆ. ಯಕ್ಷಗಾನ ಅಂತೇಳಿ ವಿಶಿಷ್ಟವಾದ ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ ಮತ್ತು ವೇಷಭೂಷಣವನ್ನು ಒಳಗೊಂಡ ಒಂದು ಶಾಸ್ತ್ರೀಯ ಕಲೆ. ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತವಾಗಿದೆ. ಬಯಲಾಟ ಅಂದರೆ ಕರ್ನಾಟಕದ ಜನಪದ ಕಲೆಯಲ್ಲಿ ಅತ್ಯಂತ ವೈವಿಧ್ಯತೆಯಿಂದ ಕೂಡಿದ ಪ್ರಾಚೀನ ಕಂಡುಕಲೆ. ಒಂದು
ಪೌರಾಣಿಕ ಕಥೆಯನ್ನು ಆಧರಿಸಿ ರಾತ್ರಿಯೆಲ್ಲ ಪ್ರದರ್ಶನಗೊಳ್ಳುತ್ತದೆ. ಕರ್ನಾಟಕದ ಜನಪದ ಕಲೆಯಲ್ಲಿ ಅತ್ಯಂತ ವೈವಿಧ್ಯತೆಯಿಂದ ಕೂಡಿದ ಪ್ರಾಚೀನ ಗಂಡುಗಲೆಯೇ ಬಯಲಾಟ. ಕಂಸಾಲೆಯಲ್ಲಿ ಮಲೆ ಮಹದೇಶ್ವರ ಭಕ್ತರಾದ ದೇವರ ಗುಡ್ಡರು ಬಯಸುವ ವಿಶಿಷ್ಟ ವಾದ್ಯ. ಕಂಸಾಲೆ ಅಂದರೆ ಪ್ರಿಯ ಕಂಸಾಲೆ ಅಂತ ಹೇಳಿದರೆ ಮಲೆ ಮಹದೇಶ್ವರನ ಭಕ್ತರಾದ ದೇವರ ಗುಡ್ಡರು ಬಯಸುವ ವಿಶಿಷ್ಟವಾದ ವಾದ್ಯ. ಆಲಕ್ಕಿ ಕುಣಿತ, ಇದೊಂದು ಸುಗ್ಗಿ ಹಬ್ಬ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚು ಪ್ರಚಲಿತದಲ್ಲಿದೆ. ಆಲಕ್ಕಿ ಕುಣಿತ ಅಂತ ಹೇಳಿದ್ರೆ ಒಂದು ಸುಗ್ಗಿ ಹಬ್ಬ. ದೊಂಬರಾಟ ಅಂದರೆ ದೈಹಿಕ ವ್ಯಾಯಾಮದ ಚಮತ್ಕಾರವನ್ನು ಪ್ರದರ್ಶಿಸುವ ಒಂದು ಜಾನಪದ ಕಲೆ. ಇದನ್ನು ನಡೆಸುವವರು ಬಹುತೇಕ ಅಲೆಮಾರಿಗಳೇ ಆಗಿರ್ತದೆ. ದೊಂಬರಾಟ ಅಂತ ಹೇಳಿದ್ರೆ ದೈಹಿಕ ವ್ಯಾಯಾಮ ಚಮತ್ಕಾರವನ್ನು ಪ್ರದರ್ಶಿಸುವ ಒಂದು ಜಾನಪದ ಕಲೆ. ಕವಿ ಪರಿಚಯ ತಿಳ್ಕೊಳ್ಳೋಣ. ನಿಂಗು ಸೊಲಗಿಯರು. ಇವರ ಪೂರ್ಣ ಹೆಸರು ನಿಂಬಪ್ಪ ಗುರುಲಿಂಗಪ್ಪ ಸೊಲಗಿ. ನಿಂಬಪ್ಪ ಗುರುಲಿಂಗಪ್ಪ ಸೊಲಗಿ. ಗದಗ ಜಿಲ್ಲೆಯ ರೋಣ ತಾಲೂಕಿನ ಗೌಚಗೇರಿಯಲ್ಲಿ ಜನಿಸಿದ್ದಾರೆ. ಇವರ ಕಾವ್ಯನಾಮ ನಿಂಗು ಸೊಲಗಿ. ಕಾವ್ಯನಾಮ ಯಾರ್ದು? ನಿಂಬಪ್ಪ ಗುರುಲಿಂಗಪ್ಪ ಸೊಲಗಿಯವರ ಕಾವ್ಯನಾಮ ನಿಂಗು ಸೊಲಗಿ. ಇವರು ಕನಸಿನ ಬಾಳೆ, ಬಾಳಜ್ಯೋತಿ, ಕರುಳಿನ ಗೆಳೆಯ ಮೊದಲಾದ ನಾಟಕವನ್ನು ರಚಿಸಿದ್ದಾರೆ. ಕನಸಿನ ಬಾಳೆ, ಬಾಳಜ್ಯೋತಿ, ಕರುಳಿನ ಗೆಳೆಯ ಮೊದಲಾದ ನಾಟಕವನ್ನು ರಚಿಸಿದ್ದಾರೆ. ಕನಸಿನ ಬಾಳೆ, ಬಾಳಜ್ಯೋತಿ, ಕರುಳಿನ ಗೆಳೆಯ ನಾಟಕಗಳು ಯಾರ್ದು? ನಿಂಗು ಸೊಲಗಿ ಯಾರ ಕಾವ್ಯನಾಮ? ನಿಂಬಪ್ಪ ಗುರುಲಿಂಗಪ್ಪ ಸೊಲಗಿಯವ್ರದ್ದು. ನಲಿಯುವ ಚಿನ್ನಾರು ನಾವು, ಮೂಡಣದ ಹಾಡುಗಳು ಎಂಬ ಕವನ ಸಂಕಲನವನ್ನು ರಚಿಸಿದ್ದಾರೆ. ಯಾವುದೆಲ್ಲ? ನಲಿಯುವ ಚಿನ್ನಾರು ನಾವು, ಮೂಡಣದ ಹಾಡುಗಳು ಎಂಬ ಕವನ ಸಂಕಲನವನ್ನು ರಚಿಸಿದ್ದಾರೆ. ನಲಿಯುವ ಚಿನ್ನಾರು ಮತ್ತು ಮೂಡಣದ ಹಾಡುಗಳು ಯಾವ ಪ್ರಕಾರ? ಕವನ ಸಂಕಲನಗಳು. ಯಾರ್ದು? ನಿಂಗು ಸೊಲಗಿಯವರದು. ಓಕೆ.